ಅವರಿಬ್ರು ಲವ್ ಮಾಡಿ ಮದುವೆ ಆಗಿದ್ರು. ಅವರ ಪ್ರೀತಿಗೆ ಸಾಕ್ಷಿಯಾಗಿ ಇಬ್ರು ಮಕ್ಕಳಿವೆ. ಈಗ ನೀನ್ ಬೇಡ ಅಂತ ಗಂಡ ಬಿಟ್ಟು ಹೋಗಿದ್ದು ನ್ಯಾಯ ಕೊಡಿಸಿ ಅಂತ ಪತ್ನಿ ಪ್ರತಿಭಟನೆಯ ಹಾದಿ ತುಳಿದಿದ್ದಾರೆ. ಈ ದೃಶ್ಯ ನೋಡಿ. ಇಬ್ರು ಮಕ್ಕಳನ್ನ ಹಾಕೊಂಡು ಅದ ಹೇಗೆ ನನಗೆ ನ್ಯಾಯ ಬೇಕು ಅಂತ ಬೀದಿಯಲ್ಲಿ ಹೋರಾಟ ನಡೆಸುತ್ತಿದ್ದಾರೆ ಅಂತ. ಇದು ಯಾವುದೋ ಆಸ್ತಿಪಾಸ್ತಿಗಾಗಿ ನಡೀತಿರೋ ಹೋರಾಟವಲ್ಲ. ಕೈ ಹಿಡಿದ ಗಂಡ ಮಾಡಿದ ಮೋಸಕ್ಕೆ ಹೀಗೆ ಬೀದಿಯಲ್ಲಿ ಬಂದು ನಿಲ್ಲುವಂತಾಗಿದೆ. ಈಕೆಯ ಹೆಸರು ಅಮೃತ. ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಹಟ್ಟಿ ಪಟ್ಟಣದ ನಿವಾಸಿ. 5 ವರ್ಷದ ಹಿಂದೆ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಪಕ್ಕದಲ್ಲೇ ಹಾರ್ಡ್ವೇರ್ ಶಾಪ್ ನಡೆಸ್ತಾ ಇದ್ದ ದರ್ಶನ್ ಮೆಹ್ತಾ ಎಂಬಾತನನ್ನ ಲವ್ ಮಾಡಿ ಮದುವೆಯಾಗಿದ್ಲು. ಗಂಡ ಹೆಂಡತಿ 3 ವರ್ಷ ಅನ್ಯೋನ್ಯವಾಗಿ ಇದ್ರು. ಇಬ್ರು ಮಕ್ಕಳು ಆದ್ವು. ಪತ್ನಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದ ದರ್ಶನ್ ಜುಲೈ ಕೊನೆ ವಾರದಲ್ಲಿ ಶಾಪ್ಗೆ ಹೋಗ್ತೀನಿ ಅಂತ ಹೊರಟವನು ಮನೆಗೆ ವಾಪಸ್ ಬರಲೇ ಇಲ್ಲ. ಏನು ಸರ್, ನಮ್ಮ ಗಂಡನ ಮನೆ ಸರ್, ನಮ್ಮ ಗಂಡನ ಮನೆ ಕರ್ಕೊಳ್ಳಿ ಅಂತ ಕೇಸ್ ಹೊರ ಕುಂತಿದ್ದು ಸರ್. 5 ವರ್ಷ ಆಯ್ತು ಸರ್ ಮದುವಾಗಿ, 3 ವರ್ಷ ಜೊತೆಗೆ ಇದ್ದ ಸರ್. 2 ಮಕ್ಕಳು ಆಗ್ಯಾವ. 2 ವರ್ಷ ಆಯ್ತು ಸರ್ ಬಿಟ್ಟು ಬಂದ್ ಕೇಸಿ ಒಟ್ಟ ಬರ್ತಾನೂ ಇಲ್ಲ, ನಮ್ಮ ಮಾತಾಡ್ತಾನಿಲ್ಲ ಸರ್. ಆತ ಬರ್ತೀನಂದ್ರು ನಮ್ಮ ಗಂಡನ ಮನೆಯವ್ರು ಬಿಡ್ತಿಲ್ಲ ಸರ್. ಏನು ಹೇಳ್ತಾನೆ ಇಲ್ಲ ಸರ್, ಬೇಕಂತಾನೆ ಹೇಳ್ತಿಲ್ಲ, ಬ್ಯಾಡ ಅಂತಾನೆ ಹೇಳ್ತಿಲ್ಲ ಸರ್. ಹೊರಗಡೆನೆ ಬರ್ತಿಲ್ಲ ಸರ್. ಮದುವೆ ಮಾಡ್ಕೊಂಡು ಮಹಾರಾಷ್ಟ್ರಕ್ಕೆ ಹೋಗಿರ್ರಿ ನಮ್ಮ ರಿಲೇಷನ್ ಅವ್ರ ಮನೆಯಲ್ಲಿ, ಆಮೇಲೆ ಕರ್ಕೊಂತೀವಿ ಅಂತ ಹೇಳಿದ್ರು ಸರ್. ಅದಾದ್ಮೇಲೆ ಅಲ್ಲಿ ಹೋಗಿದ್ದು, ಆಮೇಲೆ ಪ್ರೆಗ್ನೆಂಟ್ ಇದ್ದೆ ಸರ್. ಆಮೇಲೆ ಡೆಲಿವರಿ ಮನೆಗೆ ಬಂದು ಮತ್ತೆ ಡೆಲಿವರಿ ಮುಗಿಸ್ಕೊಂಡು ಮತ್ತೆ ಅಲ್ಲೇ ಮಹಾರಾಷ್ಟ್ರಕ್ಕೆ ಹೋಗಿದ್ದು. 2 ಮನೆ ರೊಕ್ಕಿದ್ದ ಆಗಿರೋದು ಸರ್ ಮದುವೆ. ಮತ್ತೆ ಮದುವೆ ಆಗಿರೋ ಫೋಟೋಸ್ ಎಲ್ಲ ಇದೆ ಸರ್, ಪ್ರೂಫ್ ಇದೆ ಸರ್. ರಿಜಿಸ್ಟರ್ ಆಗಿದೆ? ರಿಜಿಸ್ಟರ್ ಮ್ಯಾರೇಜ್ ಆಗಿಲ್ಲ ಸರ್. ಅಟ್ಟಿ ಪೋರ್ಟ್ ಸ್ಟೇಷನ್ದಾಗ ಅಮರೇಶ್ವರ ದೇವಸ್ಥಾನ ಮಾಡಿಸಿದ್ರು ಸರ್ ಮದುವೆ. ಏನಾಯ್ತು ಏನು ಅಂತ ವಿಚಾರಣೆ ಮಾಡಿದ್ರೆ ನಿನ್ನದು ಬೇರೆ ಜಾತಿ, ನಮ್ಮ ಮನೆಯವರು ಒಪ್ತಿಲ್ಲ ಅಂತ ವರ್ಸೆ ತೆಗೆದಿದ್ದಾನೆ. ಇದರಿಂದ ದಿಕ್ಕು ತೋಚದೆ ಕಂಗೆಟ್ಟ ಅಮೃತ ಇದೀಗ ಇಬ್ಬರು ಚಿಕ್ಕ ಮಕ್ಕಳನ್ನ ಹಾಕೊಂಡು 3 ದಿನದಿಂದ ಗಂಡನ ಹಾರ್ಡ್ವೇರ್ ಶಾಪ್ ಮುಂದೆ ಪ್ರತಿಭಟನೆ ನಡೆಸುತ್ತಿದ್ದಾಳೆ. ನ್ಯಾಯಕ್ಕಾಗಿ ಅಲೆದಾಡುತ್ತಿದ್ದಾಳೆ. ಭೀಮೇಶ್ ಪೂಜಾರ್, TV9 ರಾಯಚೂರು.